ಕಾವೇರಿ ನಿವಾಸದಲ್ಲಿ ಇವತ್ತು ಕನ್ನಡ ಚಿತ್ರರಂಗದ ಹಿರಿಯ ನಟಿಯರು ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿದ್ರು. ಹಿರಿಯ ನಟಿಯರಾದ ಜಯಮಾಲಾ, ಶ್ರುತಿ, ಮಾಳ್ವಿಕಾ ಭೇಟಿ ಮಾಡಿ ಮಾತುಕತೆಯನ್ನ ನಡೆಸಿದ್ರು. ಸೆಪ್ಟೆಂಬರ್ 18ಕ್ಕೆ ವಿಷ್ಣುವರ್ಧನ್ ಅವರ 75ನೇ ಬರ್ತ್ಡೇ. ಅವತ್ತು ದಿವಂಗತ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಮರಣೋತ್ತರ ಕರ್ನಾಟಕ ರತ್ನ ಪ್ರಶಸ್ತಿ ಘೋಷಣೆ ಮಾಡುವಂತೆ ಮನವಿ ಮಾಡಿಕೊಂಡಿದ್ದಾರೆ. ಅಲ್ಲದೆ ದಿವಂಗತ ನಟಿ ಸರೋಜಾದೇವಿ ಅವರಿಗೂ ಕೂಡ ಮರಣೋತ್ತರ ಕರ್ನಾಟಕ ರತ್ನ ನೀಡಿ ಗೌರವಿಸಿ ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವ್ರನ್ನ ಭೇಟಿ ಮಾಡಿದ್ವಿ ಇವತ್ತು. ಅವರು ಅದಕ್ಕೆ ರಚನಾತ್ಮಕವಾಗಿ ಸ್ಪಂದಿಸಿದ್ದಾರೆ. 4ನೇ ತಾರೀಕು ಕ್ಯಾಬಿನೆಟ್ ಮೀಟಿಂಗ್ ನಡೀತಾ ಇದೆ. ಸಾಧ್ಯವಾದರೆ ಅದರಲ್ಲಿ ಸೇರಿಸಿ ನಾನು ಚರ್ಚೆ ಮಾಡಿ ಘೋಷಣೆ ಮಾಡ್ತೀನಿ ಅಂತ ಭರವಸೆ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಇತ್ತೀಚೆಗೆ ದಿವಂಗತರಾದ ಡಾಕ್ಟರ್ ಸರೋಜಾದೇವಿ ಅವರು, ತಮ್ಮೆಲ್ಲರಿಗೂ ಗೊತ್ತು, ಪಂಚಭಾಷಾ ತಾರೆ, ಬಹಳ ದೊಡ್ಡ ಹೆಸರು. ಅವ್ರಿಗೂ ಕೂಡ ಈ ಕರ್ನಾಟಕ ರತ್ನ ಬಿರುದು ಇದು ಸಲ್ಲಲಿ ಅಂತ ನಮ್ಮ ಮನವಿಯಾಗಿತ್ತು. ಅದರ ಜೊತೆಗೆ ಅಮ್ಮ ಅವ್ರು ಹೇಳಿದ ಹಾಗೆ ಮಲ್ಲೇಶ್ವರಂನ 11ನೇ ಕ್ರಾಸು ಅಲ್ಲಿ ಸರೋಜಾದೇವಿ ಅವರ ನಿವಾಸ ಇದೆ. ಹಲವು ದಶಕಗಳಿಂದ ಅವರು ವಸಿಸ್ತಾ ಬರ್ತಾ ಇದ್ದಾರೆ. ಆ ರಸ್ತೆಗೆ ಸರೋಜಾದೇವಿ ಅವರ ಹೆಸರನ್ನ ಇಡಬೇಕು ಅಂತಲೂ ಕೂಡ ನಾವು ಮನವಿಯನ್ನು ಮಾಡಿಕೊಂಡು ಬಂದಿದ್ದೀವಿ. ವಿಷ್ಣುವರ್ಧನ್ ಸರ್ಗೆ ಮರಣೋತ್ತರ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಕೊಡಲೇಬೇಕು ಅಂತ ನಾವು ಒತ್ತಾಯ ಮಾಡಿದ್ದಕ್ಕೆ ಅವರು ತುಂಬ ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಮಾಡಿದ್ರು. ಅಟ್ಲೀಸ್ಟ್ ನಮ್ಮ ಮನವಿ ಏನು ಅಂತಂದರೆ, ಸಮಾರಂಭ ಯಾವಾಗಲಾದರೂ ಮಾಡಿ ಅಟ್ಲೀಸ್ಟ್ ಸೆಪ್ಟೆಂಬರ್ 18ನೇ ತಾರೀಕು ಅವರ 75ನೇ ವರ್ಷದ ಹುಟ್ಟದ ಹಬ್ಬ ಆಗಿರೋದ್ರಿಂದ ಅವತ್ತಾದರೂ ಅಟ್ಲೀಸ್ಟ್ ಘೋಷಣೆ ಮಾಡಿ ಅಂತ ಮನವಿ ಮಾಡ್ಕೊಂಡ್ವಿ. ಖಂಡಿತವಾಗ್ಲೂ ಮಾಡ್ತೀವಿ ಅನ್ನೋಂಥ ಭರವಸೆ ಕೊಟ್ಟಿದ್ದಾರೆ. ಹಾಗೇನವರು ಆದರೆ ಬಹುಶಃ ಎಲ್ಲ ಅಭಿಮಾನಿಗಳಲ್ಲಿ ನಾವು ಕೂಡ ಮೊದಲಿಗರಾಗಿ ಖುಷಿ ಪಡ್ತೀವಿ. ಹಾಗೆ ಬಿ ಸರೋಜಾದೇವಿ ಅಮ್ಮನೂ ಕೂಡ ಅಷ್ಟೇ. ಮಹಿಳೆಯರಲ್ಲಿ ಅಷ್ಟು ದೊಡ್ಡ ಸಾಧನೆ ಮಾಡಿದಂಥ ನಾಯಕಿಯರು ಮತ್ತೊಬ್ಬರಿಲ್ಲ. ಅವರು ಕನ್ನಡಿತಿಯವರು, ನಮ್ಮವರು ಅನ್ನೋದು ಒಂದು ದೊಡ್ಡ ಹೆಮ್ಮೆ ನಮಗೆ. ಮುಖ್ಯಮಂತ್ರಿಯವ್ರನ್ನ ಭೇಟಿ ಮಾಡಿ ವಿಷ್ಣುವರ್ಧನ್ರವರಿಗೆ 75 ವರ್ಷದ ಸಂಭ್ರಮ, ಅವರಿಗೆ ಮರಣೋತ್ತರ ಕರ್ನಾಟಕ ರತ್ನವನ್ನು ನೀಡಿ ಅಂತ ಕೇಳಿದ್ವಿ. ಹಾಗೆ ಡಾಕ್ಟರ್ ಶ್ರೀಮತಿ ಸರೋಜಾದೇವಿ ಶ್ರೀ ಹರ್ಷ ಅವ್ರಿಗೂ ಕೂಡ ಮರಣೋತ್ತರ ಕರ್ನಾಟಕ ರತ್ನವನ್ನು ನೀಡಬೇಕು ಅಂತ ಕೇಳಿಕೊಂಡು ಸರೋಜಾದೇವಿಯವರ ಆ ರಸ್ತೆಗೆ ಅವರ ಹೆಸರನ್ನು ಇಡಬೇಕು ಅಂತ ನಾವು ಕೇಳ್ಕೊಂಡ್ವಿ. ಖಂಡಿತ ಅದು ಕ್ಯಾಬಿನೆಟಲ್ಲಿ ಆಗಬೇಕಲ್ಲ, ಸೊ ಅದರಿಂದ ಕ್ಯಾಬಿನೆಟಲ್ಲಿ ಮಾತಾಡ್ತೀವಿ. ಇಬ್ಬರು ಶ್ರೇಷ್ಠರು, ಅದು ಭಾಳ ದೊಡ್ಡ ಸಂದರ್ಭ. ಈಗ ಇಂಥ ಸಂದರ್ಭದಲ್ಲಿ ಅವರು ಚಿತ್ರರಂಗಕ್ಕೆ ಬಂದು 50 ವರ್ಷ ಮತ್ತು 75 ವರ್ಷದ ಈ ಸಂದರ್ಭದಲ್ಲಿ ಅವರಿಗೆ ನೀಡೋದು ನಮಗೆ ಹೆಮ್ಮೆ. ಖಂಡಿತವಾಗ್ಲೂ ನಾವು ಮಾತಾಡ್ತೀವಿ ಅಂತ ಹೇಳಿದ್ರು. ಸೊ ಇದು ನಮಗೂ ಕೂಡ ಖುಷಿಯಾಗುತ್ತೆ.